ವಿಡಿಯೋ ಇದೆ, ಅವರಿಗೆ ಜವಾಬ್ದಾರಿ ಇರಬೇಕು. ಯಾವ ಕಾಂಗ್ರೆಸ್ ವಕ್ತಾರ ಯಾರೋ ಹೇಳಿದ್ದಾರೆ, ಜವಾಬ್ದಾರಿ ಇರಬೇಕು ಒಂದು ಸ್ವಲ್ಪ. ಹಾಂ, ಸ್ವಲ್ಪ ಜವಾಬ್ದಾರಿಯಿಂದ ಮಾತನಾಡೋದು ಕಲಿಬೇಕು. ಅಂದ್ರೆ ಒಟ್ಟೆ ಆರ್ ಎಸ್ ಎಸ್ ಅಂದರೆ ಇನ್ನು ಹಿಂದೂಗಳು ಅಂತ ಹೇಳುವ ಧೈರ್ಯ ಇಲ್ಲ. ಮೊದಲಾದ್ರೆ ಬರೀ ಹಿಂದೂ ಅಂತ ಹೇಳ್ತಿದ್ರು, ಈಗ ಅದಕ್ಕೆ ಆರ್ ಎಸ್ ಎಸ್ ಅಂತ ಹೇಳಲಿಕ್ಕೆ ಶುರು ಮಾಡ್ಯಾರ ಈಗ. ಸೊ ಅದಕ್ಕೆ ಅದರ ವಿಡಿಯೋ ಅದ. ಆನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಮತಾಂಧ ಈ ಶಕ್ತಿಗಳು ಮೊದಲ ಪ್ಲ್ಯಾನ್ ಮಾಡಿದ್ದಾವೆ. ಅದರ ಪ್ರಕಾರ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದಾರೆ. ಸರ್, ಈಗ ಈ ಹಳೆಯೊಬ್ಬಿ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಂಡಿದ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ನಡೆದಿದೆ. ಏನು ಡೆವಲಪ್ಮೆಂಟ್ ಆಗೇ ಇಲ್ಲ. ಆಗಿದೆ. ನಾನು ಮಾಹಿತಿ ತೆಗೆದುಕೊಂಡು ನಿಮ್ಗೆ ಹೇಳ್ತೇನೆ. ರಾಜಕಾರಣದಲ್ಲಿ ಸರ್ ಸಾಕಷ್ಟು ಬೆಳವಣಿಗೆ. ಇವರು ದಲಿತ ಸಿಎಂ ಕೂಗನ್ನು ಎಬ್ಬಿಸಿದ್ದಾರೆ. ಮತ್ತೆ KN ರಾಜಣ್ಣ, ಜಿ ಪರಮೇಶ್ವರ್ ದಲಿತ ಸಮಾವೇಶ ಕೆಲವು 3 ಕಡೆ ಪ್ಲೇಸಸ್, ಹುಬ್ಳಿಯಲ್ಲೂ ಆಗಬಹುದು ದಲಿತ ಸಮಾವೇಶ. ಕಾಂಗ್ರೆಸ್ ಪಾರ್ಟಿ ಒಳಗೆ ಇದು ಮೊದಲಿನಿಂದನೇ ಯಾವ ಸಂದರ್ಭದಲ್ಲಿ ಚುನಾವಣೆ ನಡೆದಿತ್ತು ಅವತ್ತಿನಿಂದನೇ ನಡೀತಾ ಇತ್ತು. ಮುಂದೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಈ ಒಂದು ಪರಸ್ಪರ ಭಿನ್ನಾಭಿಪ್ರಾಯದಿಂದ ಮುಖ್ಯಮಂತ್ರಿ ಹುದ್ದೆ 50% ಆಗ್ಯದ ಅಂತ ಒಬ್ಬರು ಹೇಳೋದು, ಆಗಿಲ್ಲ ಅಂತ ಇನ್ನೊಬ್ಬರು ಹೇಳೋದು, ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದ. ಮತ್ತು ದಲಿತ CM ಮಾಡಲಿಕ್ಕೆ ನಂದೇನೋ ವಿರೋಧ ಇಲ್ಲ, ಅವ್ರದ್ದು ಮೆಜಾರಿಟಿ ಅವ್ರಿಗಿದೆ, ಮಾಡಿದರೆ ಭಾಳ ಸಂತೋಷ. ಆದರೆ ಇದನ್ನು ಹಾದಿ ಬೀದಿಯ ರಂಪ ಮಾಡಿ ಒಂದು ಪೂರ್ತಿಯಾದಂಥ ಆಡಳಿತ ವ್ಯವಸ್ಥೆ ಕುಸಿಯುವಂತೆ ಮಾಡ್ತಾ ಇರುವಂಥದ್ದು ಅತ್ಯಂತ ದುರ್ದೈವ ಸಂಗತಿ. KPCC ಅಧ್ಯಕ್ಷರದ್ದು ಪೈಪೋಟಿ ನಡೀತಾ ಇದೆ, ಅದನ್ನು ಕಿತ್ಕೊಳ್ಳುವಂತ ಅಂದ್ರೆ ಆ ಸ್ಥಾನಕ್ಕೆ ಒಂದಿಷ್ಟು ಮಂದಿ ಟ್ರೈ ಮಾಡ್ತಾ ಇದ್ದಾರೆ. ನಾನು ಇಷ್ಟ ಹೇಳೋದು, ಕಾಂಗ್ರೆಸ್ ಪಾರ್ಟಿಯೊಳಗೆ ಭಾಳಷ್ಟು ಗೊಂದಲ ಇದೆ. ಆದರೆ ಇರೋ ಒಂದು ರಾಜ್ಯ ಹೋದ್ಗಿದ್ದಿತ್ತು ಅನ್ನುವಂಥ ಒಂದು ಭಯದಲ್ಲಿ ಸ್ವಲ್ಪ ಹಾಗೂ ಹೀಗೂ ಮಾಡಿ ಈಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು ಯಾವಾಗ ಸ್ಫೋಟ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸರ್, ರಾಹುಲ್ ಗಾಂಧಿ ಅವರು ಪೋಸ್ಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ, ಅದಾನಿ ಇವರು ವಿಚಾರಗಳನ್ನ ಡಿನೈ ಮಾಡ್ತಾರೆ ಮೋದಿ ಅವರು. ರಾಹುಲ್ ಗಾಂಧಿನ ಸೀರಿಯಸ್ ಆಗಿ ತೊಗೊಂಡು ಪ್ರಶ್ನೆಗೆ ಉತ್ತರ ಕೊಡೋದನ್ನ ಅಲ್ಲ ಅದು. ಮೊನ್ನೆ ಅವರು ಲೋಕಸಭಾ ಭಾಷಣ ನೋಡಿದ್ರಿ ನೀವು, ಏನು ಮಾತಾಡಿದ್ರೆ ಅಂತ ಕಾಂಗ್ರೆಸ್ ಪಾರ್ಟಿಯವ್ರಿಗೂ ತಿಳಿದಿಲ್ಲ, ಅನೇಕರಿಗೂ ತಿಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆ ಈಗ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ದೇಹಾಂತ ಆದಾಗ ಇಷ್ಟೆಲ್ಲ ಮಾತಾಡಿದ್ರು. ಆಮೇಲೆ 1 ತಿಂಗಳಗಟ್ಟಲೆ ವಿದೇಶಕ್ಕೆ ಹೋಗ್ಬಿಟ್ರು. ಅವರು ಸೀರಿಯಸ್ ರಾಜಕಾರಣಿನೇ ಅಲ್ಲ. ಹಾಗಾಗಿ ಅವ್ರಿಗೆ ಹೇಳೋದ್ರಾಗ ಏನು ಅರ್ಥ ಇಲ್ಲ. ನೋಡ್ರಿ, ನಮ್ಮ ದೇಶದ ಕಾನೂನಿದೆ, ಆ ದೇಶದ ಕಾನೂನಿದೆ. ಕಾಂಗ್ರೆಸ್ ಪಾರ್ಟಿಯವರು ಹೀಗೆ ಪ್ರತಿಭಟನೆ ಮಾಡೋದು ಒಂದು ವಿಷಯದಲ್ಲಿ, ಅದಕ್ಕೆ ಅದು ಲೋಕಸಭೆ ಸಂಸತ್ತಿನ ಮುಂದೆ, ಆನಂತರ ಏನಿಲ್ಲ ಅವ್ರದ್ದು. ದೇ ಆರ್ ನಾಟ್ ಎಟ್ ಆಲ್ ಸೀರಿಯಸ್. ಹಿಂಗಾಗಿ ಅವ್ರ ಸ್ಥಿತಿ ಹಿಂಗಾಗ್ಯದ. ಆದರೂ ಅವರು ಬಿಡ್ತಾ ಇಲ್ಲ. ಅವರು ಇದೇ ಅದಾನಿ ವಿಷಯವನ್ನು ಎಷ್ಟು ವರ್ಷದಿಂದ ತೊಗೊಂಡು ಹೋಗ್ತಾ ಇದ್ದಾರೆ, ಅದಾನಿ ಅಂಥೇಳಿ. ಏನಾದರೂ ಅರ್ಥ ಇದೆಯಾ ದೇಶಕ್ಕೆ? ನಾನು ಹೇಳೋದು, ಇದು ಇವರೇ ಅಂತಲ್ಲ, ಬಿಸ್ನೆಸ್ಸು ಬೇಕು ದೇಶಕ್ಕೆ. ನಮ್ಮ ಉಳಿದೆಲ್ಲ ಸಣ್ಣ ಬಿಸ್ನೆಸ್ಗಳಿಂದ ಹೇಳ್ಕೊಂಡು ಕೃಷಿ ಇಟ್ಕೊಂಡು ಎಲ್ಲವೂ ಬೇಕು. ಆದರೆ ಇವರು ದಿವಸ ಬೆಳಿಗ್ಗೆ ಅವ್ರಿಗೇನಾದರೂ ವಿಶೇಷವಾದಂಥ ಒಂದು ಸವಲತ್ತು ಕೊಟ್ಟಿದ್ದರೆ ಅದು ಬೇರೆ ವಿಷಯ. ಅಲ್ಲಿನ ಸರ್ಕಾರದವರು ಒಂದು ಆರೋಪ ಮಾಡಿದರು, ಅಲ್ಲಿನ ಏಜೆನ್ಸಿಗಳು. ಆ ನಂತರ ಅದ್ರ ಬಗ್ಗೆ ಮುಂದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ರಿಪೋರ್ಟ್ ಯಾವಾಗ ಬಂತು? ಕಳೆದ 3-4 ವರ್ಷದಿಂದ ಈ ವಿದೇಶಿ ಶಕ್ತಿಗಳು ಭಾರತದಲ್ಲಿನ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ಬೇಕನ್ನುವಂಥ ಒಂದು ಕುತಂತ್ರದಿಂದ ಸಂಸತ್ ಅಧಿವೇಶನ ನಡುವೆ 1 ದಿವಸ 2 ದಿವಸ ಅಥವಾ ಅವತ್ತೇನೆ ಮುಂಜಾನೆ ಒಂದಿಲ್ಲ ಒಂದು ವರದಿಯೋ ಒಂದಿಲ್ಲ ಒಂದು ವಿಡಿಯೋ ಬಿಡುಗಡೆ ಮಾಡಿ ಗಲಾಟೆ ಎಬ್ಬಿಸ್ತಾರೆ. ಪೆಗಾಸಸ್ದು ಏನಾಯ್ತು? ಪೆಗಾಸಸ್ದು ಇಡೀ ಸೆಷನ್ದಲ್ಲಿ ಗಲಾಟೆ ಮಾಡಿದ್ರಲ್ರಿ. ಹಾಗಾಗಿ ಅಲ್ಲಿ ಒಬ್ಬ ದೇಶದ ಪ್ರಧಾನಿ, ಆ ದೇಶದ ಅಧ್ಯಕ್ಷ ಒಂದು ಚರ್ಚೆಗೆ ಹೋಗಿರ್ತಾರೆ. ಇವತ್ತು ಹೊಸ ಅಧ್ಯಕ್ಷರು ಬಂದಿರುವಂಥ ಹಿನ್ನೆಲೆಯಲ್ಲಿ ನಮ್ಮ
ಟೆಕ್ನಾಲಜಿ ವಿಷಯದಲ್ಲಿ, ಡಿಫೆನ್ಸ್ ವಿಷಯದಲ್ಲಿ, ಮತ್ತೊಂದು ವಿಷಯದಲ್ಲಿ ನಮ್ಮ ದೇಶಕ್ಕೇನು ನಾವು ಅವರು ವಿಶೇಷವಾಗಿ ಟೆಕ್ನಾಲಜಿ ಡಿಫೆನ್ಸ್ದಲ್ಲಿ ನಮಗಿಂತ ಮುಂದುವರೆದಿರೋದ್ರಿಂದ ನಾವು ಏನು ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರ ಕಡೆಯಿಂದ ನಾವು ತೆಗೆದುಕೊಳ್ಬೋದು, ಏನು ನಾವು ಟೆಕ್ನಾಲಜಿಕಲ್ ಸಪೋರ್ಟ್ ತೊಗೋಬೋದು, ಈ ಥರದ ಅನೇಕ ವಿಷಯಗಳಿದ್ದಾವೆ. ಟುಡೇ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಇನ್ನೂ ನಾವು ಬಲಗೊಳಿಸ್ಬೇಕಾಗ್ಯದ. ಕಾಂಗ್ರೆಸ್ ಸರ್ಕಾರದಾಗ ಇದು ಯಾವುದೂ ಮಾಡದೇ ಇರೋ ಪರಿಣಾಮವಾಗಿಯೇ ನಮ್ಗೆ ಅಕ್ಕಪಕ್ಕದವರು ಗುರು ಅನ್ನುವಂಥ ಸ್ಥಿತಿ ಬಂದು ಚೈನಾದ ಮುಂದೆ ನಾವು ಅನೇಕ 2 ಯುದ್ಧಗಳಲ್ಲಿ ಉಳಿದ ಸಣ್ಣ ಪುಟ್ಟ ಘಟನೆಗಳಲ್ಲಿ 40,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನಕ್ಕಿಂತ ಹೆಚ್ಚು ಜಾಗವನ್ನು ಕಾಂಗ್ರೆಸ್ಸಿನ ಕಾಲದಲ್ಲಿ ಕಳ್ಕೊಂಡಿವಿ. ಇದೆಲ್ಲ ನೋಡಿಕೊಂಡು ನಮ್ಮ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸಲಿಕ್ಕೆ ಒಂದು ಮಾತುಕತೆಗೆ ಹೋಗಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇಬ್ಬರು ಜಾಗತಿಕ ನಾಯಕರು ಭೇಟಿಯಾದಾಗ ಇಂಡಿವಿಜುವಲ್ ಬಗ್ಗೆ ಚರ್ಚೆ ಆಗಲ್ಲ ಅಂತ. ಒಂದು ಬಾಲಿಶವಾದಂಥದ್ದು ಮತ್ತು ಈ ಬಾಲಿಶತನದಿಂದನೇ ಕಾಂಗ್ರೆಸ್ ಪಾರ್ಟಿ ಒಳಗೆ ಭಾಳ ಅಸಮಾಧಾನ ಇದೆ. ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಆಗಿದ್ದೆ, ಈಗೂ ಪಾರ್ಲಿಮೆಂಟನ್ನು ನಡೆಸುವಲ್ಲಿ ಒಬ್ಬ ಸಾಮೂಹಿಕ ಜವಾಬ್ದಾರಿ ಮತ್ತು ಒಂದು ಟೀಮು ಅದ ನಮ್ಮದು. ಆ ಟೀಮ್ದಲ್ಲಿ ನಾನು ಇರೋದ್ರಿಂದ ನನಗೆ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿಯವರೇ ಭಾಳಷ್ಟು ರಾಹುಲ್ ಗಾಂಧಿಯ ಈ ಇಮ್ಮೆಚ್ಯೂರಿಟಿ ಬಗ್ಗೆ ಭಾಳ ಅಸಮಾಧಾನ ಇದ್ದಾರೆ. ಬಟ್ ಏನು ಮಾಡೋದು, ಅಲ್ಲಿ ಗಾಂಧಿ ಫ್ಯಾಮಿಲಿ ಬಿಟ್ಟರೆ ಬೇರೆ ಏನು ಅವ್ರಿಗೆ ಆಧಾರ ಇಲ್ಲ ಅಂದರೆ ಅದು ಇದ್ದದಷ್ಟು ಹೋಗ್ತದೆ ಅಂತ ತಿಳ್ಕೊಂಡು ಅವ್ರಿಗೆ ಜಿ ಅನ್ಕೋತಿದ್ದಾರೆ. ಥ್ಯಾಂಕ್ ಯು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.